ಇನ್ನು ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತದೆ. ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಒಂದು ರೀತಿ ಆತಂಕದಲ್ಲಿದೆ. ಹಾಗಾಗಿ ಮೇ 24ರಂದು ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಖಾಸಗಿ ರೆಸಾರ್ಟ್ನಲ್ಲಿ ಶಾಸಕರೊಂದಿಗೆ ಚರ್ಚೆ ಮಾಡ್ತಾರೆ. ಹಾಲಿ ಶಾಸಕರಷ್ಟೇ ಅಲ್ಲ, ಮಾಜಿ ಶಾಸಕರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಕಾಂಗ್ರೆಸ್ ಪಟ್ಟಿ ಮಾಡಿರುವಂತಹ SIR ಬಗ್ಗೆ ಕೆಲವೊಂದಷ್ಟು ಲೋಪದೋಷಗಳಿವೆ. ಸೊ ಆ ಲೋಪದೋಷಗಳನ್ನು ಕೆಲವೊಂದಷ್ಟನ್ನ ಪಟ್ಟಿ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ ಕರೆದಿದ್ದಾರೆ. ಸೊ SIR ಬಗ್ಗೆ ಲೋಪದೋಷಗಳನ್ನು ಪಟ್ಟಿ ಮಾಡಿರುವಂತಹ ಒಂದು ಕಾಂಗ್ರೆಸ್ ಕೆಲವೊಂದು ಅಕ್ಷರ ದೋಷದ ಕಾರಣಕ್ಕೆ ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ತಂದೆ ಮಗನ ನಡುವಿನ ವಯಸ್ಸಿನ ಅಂತರದ ನೆಪದಲ್ಲೂ ಕೂಡ ಹೆಸರುಗಳು ಡಿಲೀಟ್ ಮಾಡಬಹುದು. ಇಂಥವು ಕೂಡ ಆಗಬಹುದು. ಇವೆಲ್ಲವೂ ಕೂಡ ಲೋಪದೋಷಗಳು. ಫೋಟೋದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿಬಿಟ್ಟು ಕೂಡ ಬೇಕಾದ್ರೆ ಹೆಸರನ್ನ ಡಿಲೀಟ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈ SIR ಮಾಡುವಾಗ ಸಣ್ಣ ಪುಟ್ಟ ತಾಂತ್ರಿಕ ಕಾರಣಗಳಿಂದಾಗಿ ಮತದಾರರ ಹೆಸರು ಕೈ ಬಿಡುವಂಥ ಒಂದು ಸಂಚನ್ನು ಕೇಂದ್ರ ಸರ್ಕಾರ ರೂಪಿಸಿದೆ ಅನ್ನುವಂಥದ್ದು ಇವರ ಆರೋಪ. ಸೊ ಹಾಗಾಗಿ ಇದ್ರ ಬಗ್ಗೆ ಜಾಗೃತರಾಗಿರಬೇಕು. ಹಾಗೆ ಮತದಾರರಿಗೂ ಕೂಡ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಮತದಾರರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಜಾಗೃತಿ ಮೂಡಿಸಿ ಹೇಗೆ SIR ಆದರೂ ಕೂಡ ನಿಮ್ಮ ಹೆಸರುಗಳನ್ನು ಮತಪಟ್ಟಿಯಿಂದ ಡಿಲೀಟ್ ಆಗದೆ ಇರೋ ರೀತಿಯಲ್ಲಿ ನೀವು ನೋಡ್ಕೋಬಹುದು ಅನ್ನುವಂಥದ್ರ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ಚರ್ಚೆ ಮಾಡೋದಕ್ಕೋಸ್ಕರ ಈಗ ಶಾಸಕರು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳನ್ನು ಕೂಡ ಕರೆದಿದ್ದಾರೆ. ಸೊ ಇನ್ನು ರಾಜ್ಯದಲ್ಲಿ ಜೂನ್ 30ರಿಂದ SIR ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಸೊ ಈ SIR ವಿರುದ್ಧ DCM DK ಶಿವಕುಮಾರ್ ಕೂಡ ಕಿಡಿಕಾರಿದ್ದಾರೆ. ಮತದಾರರ ಹಕ್ಕನ್ನು ತೆಗೆಯೋದಕ್ಕೇನೆ ಸಂಚು ನಡೀತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. SIR ಈಗ ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ ಆಗಿದೆ. ಭಾಳ ಪ್ರಮುಖವಾದ್ದು. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ, ಇಲ್ಲ ತನ್ನ ವೋಟನ್ನು ಕಳ್ಕೊಳ್ತಾರೆ. ಇದು ಬೇರೆ ರಾಜ್ಯದಲ್ಲೆಲ್ಲ ನಾವು ನೋಡಿದ್ದೀವಿ. ಇದು ನಮ್ಮ ಬಡವರು ಮತದಾರರ ಹಕ್ಕನ್ನು ತೆಗಿಲಿಕ್ಕೆ ಒಂದು ದೊಡ್ಡ ಸಂಚು ನಡೀತಾ ಇದೆ. ನಾವು ಭಾಳ ಹುಷಾರಾಗಿರಬೇಕು. ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇರೋದಷ್ಟೇ, ಯಾವುದೇ ಪಾರ್ಟಿಯವರಾಗಿರಲಿ ಅವ್ರ ಮತದಾನದ ಹಕ್ಕಿರಬೇಕು. ಅದರಲ್ಲಿ ನಮ್ಮದೇನು ಅಭ್ಯಂತರ ಏನಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಇದನ್ನು BLAಗಳನ್ನ, ನಮ್ಮ ಶಾಸಕರುಗಳನ್ನ ಎಲ್ಲರೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಅವ್ರಿಗೆಲ್ಲ ಕರೀತಾ ಇದ್ದೀವಿ. ಯಾಕೆಂದರೆ ನೋಟಿಫಿಕೇಷನ್ ಎಲ್ಲ ಬಂದಿದೆ, ಡೇಟ್ ಫಿಕ್ಸ್ ಆಗಿದೆ. ಪ್ರತಿಯೊಬ್ಬರು ಅರ್ಜಿ ಕೊಡಬೇಕಾಗಿದೆ, ದಾಖಲೆ ಕೊಡಬೇಕಾಗಿದೆ. ಅವೆಲ್ಲ ಅಬ್ಜೆಕ್ಷನ್ಸು ಮತ್ತೊಂದೆಲ್ಲ ಲೇಟ್ ಆಗ್ಬೋದು. ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ವೋಟ್ ಹೋಗ್ತದೆ. ವೋಟ್ ಹೋಯ್ತು ಅಂತಂದರೆ ನಾಳೆ ಬೆಳಗ್ಗೆ ಅವ್ರು ಯಾರು ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ, ಐಡೆಂಟಿಫಿಕೇಷನ್ ಕಾರ್ಡ್ ಇರಲ್ಲ, ಅವ್ರಿಗೆ ಯಾವುದು ಪೆನ್ಷನ್ಗಳು ಸಿಗಲ್ಲ. ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇವೆಲ್ಲ ಏನೇನು ಕಾರ್ಯಕ್ರಮ ಇದೆ ಅದು ಯಾವುದೂ ಸಿಗಲ್ಲ. ಅದಕ್ಕೆ ಜನರಿಗೆ ನಾವು ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ನಾವು ಇನ್ನು ಪರಿಷತ್ ಸದಸ್ಯ BK ಹರಿಪ್ರಸಾದ್ ಕೂಡ SIR ವಿರುದ್ಧ ಕಿಡಿಕಾರಿದ್ರು. ಹಿಂದೂ ರಾಷ್ಟ್ರ ಮಾಡಲು SIR ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. SIR ವಿರುದ್ಧ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು. ಎಲೆಕ್ಷನ್ ಕಮಿಷನ್ ಕೆಲಸ ಅಲ್ಲ ವೋಟರ್ ಲಿಸ್ಟಲ್ಲಿ ಯಾರ ಹೆಸರಿದೆ ಇಲ್ಲ ಅಂತ ತೆಗಿಲಿಕ್ಕೆ. ಅದು ಮಾಡ್ತಕ್ಕಂಥದ್ದೇ ಸೆನ್ಸರ್, ವೋಟರ್ ಲಿಸ್ಟ್ ಮಾಡ್ತಕ್ಕಂಥ ವ್ಯವಸ್ಥೆನೇ ಬೇರೆ ಇದೆ. ಇವರು ವ್ಯವಸ್ಥಿತವಾಗಿ ಹಿಂದೂ ರಾಷ್ಟ್ರ ಮಾಡಲಿಕ್ಕೋಸ್ಕರ ಯಾರ್ಯಾರ ಹೆಸರುಗಳನ್ನು ಮತಪಟ್ಟಿಯಿಂದ ಬಿಡಬೇಕು ಅನ್ನೋದನ್ನು ಮಾಡಿದ್ರು. ವೆಸ್ಟ್ ಬೆಂಗಾಲಲ್ಲಿ ನಾನೇ ಇದ್ದೆ. ನಾಳೆ ಅದೇ ಮೀಟಿಂಗ್ ಹೋಗ್ತಾ ಇದ್ದೀನಿ ನಾನು. 93 ಲಕ್ಷ ಜನ ಮತದಾರರ ಪಟ್ಟಿಯಿಂದ ತೆಗೆದರು. 27 ಲಕ್ಷ ಜನಕ್ಕೆ ಹೇಳಿದ್ರು ನೀವು ಈ ವರ್ಷ ಓಟ್ ಹಾಕೋದು ಬೇಡ, 5 ವರ್ಷ ಬಿಟ್ಟು ಹಾಕಿ ಅಂತ ಹೇಳಿ. ಮತ್ತೆ 37.5 ಸೆಕೆಂಡಲ್ಲಿ ಒಂದೊಂದು ಓಟ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಪ್ರಜಾಪ್ರಭುತ್ವದ ವಿರುದ್ಧ. ಹಿಂದೂನಲ್ಲಿ ಬಂದಿದೆ ನೋಡಿ, ಪರಾಕಲ್ ಪ್ರಭಾಕರ್ ಅವರ ಆರ್ಟಿಕಲ್ ಮೊನ್ನೆ ಬರೆದಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನು ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥ ಅದು ಭಾರತೀಯ ಜನತಾ ಪಾರ್ಟಿ, RSS ಅವರು ಮೊದಲಿಂದ ಸಂವಿಧಾನದ